ಶ್ರೀ ಗುರುಭ್ಯೋ ನಮಃ. ತತ್ವ ಸುವಾಲಿಯ ಮುಂದಿನ ಚಿಂತನೆ ದಶಾವತಾರ ಸ್ತೋತ್ರ. ಈ ಹಿಂದೆ ಕೃಷ್ಣ ಸ್ತೋತ್ರವನ್ನು ಚಿಂತನೆ ಮಾಡುವಾಗ ನಾವು ನೋಡಿದ್ವಿ, ಕಲಿಯುಗದಲ್ಲಿ ಅತ್ಯಂತ ನಮಗೆ ಹತ್ತಿರವಾದ ಕಲವು ಕೃಷ್ಣ ಸಂಕೀರ್ತನಂ ಅಂತ ಕೃಷ್ಣ ಅವತಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅಂಥೇಳಿ ಕೃಷ್ಣ ರೂಪವನ್ನು ವಿಶೇಷವಾಗಿ ಧ್ಯಾನಿಸಿ ನಂತರ ಭಗವಂತನ ದಶಾವತಾರಗಳ ಚಿಂತನೆಯನ್ನು ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ಅಂದರೆ ಭಗವಂತನ ಅವತಾರಗಳು ಅನಂತ, ಅವನ ರೂಪಗಳು ಹೇಗೆ ಅನಂತವೋ ಅವತಾರಗಳು ಕೂಡ ಅನಂತ. ಇದನ್ನೇ ನಾವು ಪ್ರಮೇಯ ನವಮಾಲಿಕಾದಲ್ಲಿ ನಾರಾಯಣ ಪಂಡಿತರು ಅಷ್ಟಮ ಸರ್ಗದ ಕಥೆಯನ್ನು ಸಂಗ್ರಹಿಸುವಾಗ ಸಾಶ್ವಾಸ್ಯಂ ಕೂರ್ಮಕೋಲಂ ನೃಸಿಂಹತಮನು ವಾಮನಂ ಬುದ್ಧರಾಮವ್ ಅಂತ ಹೀಗೆ ಅವತಾರಗಳನ್ನು ಹೇಳ್ಕೊಳ್ತಾ ಕುಮಾರ, ಧನ್ವಂತರಿ, ವೃಷಭ, ಹಂಸ, ಕೃಷ್ಣ ಹೀಗೆಲ್ಲ ಹೇಳ್ತಾ ದಶಶತ ಸಹಸ್ರಾದ್ಯನಂತಾವತಾರಂ, ಭಗವಂತನದ್ದು 10 ಅಂತಲ್ಲ, 100 ಅಂತಲ್ಲ, ಸಹಸ್ರ ಅಂತಲ್ಲ, ಅನಂತ ಅವತಾರಗಳು ಭಗವಂತನಿಗಿದೆ. ಬರೀ ತಗೊಳ್ಳೋದು ಅಂತಲ್ಲ, ಯಾಕೆಂದರೆ ನಾವು ಅವತಾರ ಅಂದ ತಕ್ಷಣ ಒಂದು ಕಾಲಘಟ್ಟದ ಸೀಮಿತ ಅವಧಿಯಲ್ಲಿ ಆಯಿತು ಅಂತ ನಾವು ಚಿಂತನೆ ಮಾಡ್ತೀವಿ. ಹಾಗಲ್ಲ, ಭಗವಂತನ ಅನಂತ ಅವತಾರಗಳು ಅನಂತ ಕಾಲದಲ್ಲೂ ಇರುತ್ತೆ. ಆದರೆ ಜನರ ಒಂದು ಸೃಷ್ಟಿಯಲ್ಲಿ ಜನರ ಚಿಂತನೆಗೆ ಕೆಲವು ಕಾಲದಲ್ಲಿ ಕಾಣಿಸಿಕೊಳ್ತವೆ ಅಷ್ಟೇ. ಅದು ನಮ್ಮ ಉದ್ಧಾರಕ್ಕಾಗಿ ಮರ್ತ್ಯಾವತಾರ ಸ್ವಿಹಮರ್ತ್ಯ ಶಿಕ್ಷಣಂ ಅಂತ, ಆಮೇಲೆ ಬಲಜ್ಞಾನಾದಿ ಕಾರಣಗಳಿಗಾಗಿ ಭಗವಂತ ಅವತರಿಸಿ ಇಲ್ಲಿ ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ಆ ಕಾಲದಲ್ಲಿ ರಕ್ಷಣೆ ಮಾಡೋದನ್ನು ನಮಗೆ ಅನುಭವಕ್ಕೆ ತಂದುಕೊಡ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಸಜ್ಜನರ ಉಪಾಸನೆಗೆ, ಸಜ್ಜನರ ಧ್ಯಾನಕ್ಕೆ ಅನುಕೂಲನಾಗಲಿಕ್ಕಾಗಿ, ವಿಷಯನಾಗಲಿಕ್ಕಾಗಿ ಈ ಅವತಾರಗಳನ್ನು ಆಗಾಗ ಪ್ರಕಟ ಮಾಡ್ತಾನೆ. ಇದು ನಾವು ಮೊದಲು ತಿಳಿದಿರಬೇಕಾದ ಅಂಶ. ಯಾಕೆ ಅಂದರೆ ಈ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಅಂತಲ್ಲ ಭಗವಂತನ ಅವತಾರ. ಯಾವಾಗಲೂ ಅವನ ಅನಂತ ಅವತಾರಗಳು ಇದ್ದೇ ಇದೆ. ನಮಗೆ ಪ್ರಕಟ ಆಗೋದು ಸೀಮಿತ ಅವಧಿಗೆ. ಇನ್ನು ಅದರಲ್ಲಿ ತುಂಬ ಪ್ರಸಿದ್ಧವಾದ್ದು ಈ ದಶಾವತಾರಗಳು. ಅದು ನಮ್ಮ ಸೀಮಿತವಾದ ಚಿಂತನೆಗೆ, ನಮ್ಮ ಬುದ್ಧಿಗೆ ನಿಲುಕಲಿ ಅಂತ ಭಾಗವತವೂ ಕೂಡ ಪ್ರಸಿದ್ಧವಾದ 24 ಅವತಾರಗಳನ್ನು ತಿಳಿಸಿಕೊಡುತ್ತೆ ನಮಗೆ. ಅದರಲ್ಲೂ ದಶಾವತಾರಗಳನ್ನು ಮುಖ್ಯವಾಗಿ ನಾವು ಅನುಸಂಧಾನಕ್ಕಾಗಿ ಉಳಿಸ್ಕೊಂಡಿದ್ದೇವೆ ಪರಂಪರೆಯಲ್ಲಿ. ಆ ಅನುಸಂಧಾನ ಮಾಡಬೇಕಾದ್ರೂ ಮೊದಲ 5 ಅವತಾರಗಳು ಯಾವ ದಶಾವತಾರಗಳು ಅಂದರೆ ನಮಗೆಲ್ಲರಿಗೂ ಗೊತ್ತು ಸುಮಾರಾಗಿ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅಂತ. ಅದರಲ್ಲೂ ಈ ಮೊದಲ 5 ಅವತಾರಗಳು ಏನಿದೆ ಪೂರ್ಣವಾಗಿ ದರ್ಶನ ರೂಪದಲ್ಲಿ ಕಂಡವು. ಅಂದರೆ ಯಾರ ಅವಶ್ಯಕತೆ ಇದೆಯೋ, ಯಾವ ಅಧಿಕಾರಿಗೆ ಆ ರೂಪದ ಅವಶ್ಯಕತೆ ಇದೆಯೋ ಅವರ ಚಿಂತನೆಯಲ್ಲಿ ಕಾಣಿಸಿಕೊಂಡ ರೂಪಗಳು. ಇನ್ನು ಕೊನೆಯ 5 ಅವತಾರಗಳು ಮಾತ್ರ ಸಾಕ್ಷಾತ್ ಭೂಮಿಯಲ್ಲಿ ಪ್ರಕಟವಾಗಿ ತನ್ನ ಲೀಲೆಗಳನ್ನು ತೋರಿಸಿದ ರೂಪಗಳು. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಇನ್ನು ದಾಸರು ಸಂಗ್ರಹ ಮಾಡಿದ ಅವತಾರಗಳ ಚಿಂತನೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವೇದತತಿಗಳನ್ನು ಕದ್ದೊಯ್ದವನ ಕೊಂದು ಪ್ರಳಯೋಧದಿಯೊಳಗೆ ಚರಿಸಿ ವೈವಸ್ವತನ ಕಾಯ್ದ ಮಹಾಮಹಿಮ ದಯವಾಗೋ. ವೇದತತಿಗಳನ್ನು ಕದ್ದೊಯ್ದವನ ಕೊಂದು, ಇದು ಕೂಡ ದರ್ಶನಾವತಾರವೇ. ಮೊದಲೇ ಹೇಳಿದಾಗೆ ಭಗವಂತ ಮತ್ಸ್ಯಾವತಾರನಾಗಿ ಏನು ಕಾರ್ಯ ಮಾಡ್ದ ಅನ್ನೋದನ್ನು ಭಾಗವತ ಅಷ್ಟಮ ಸ್ಕಂದ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ವೇದತತಿಯನ್ನು ಕೊಂದು, ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರಿಗೆ ಭಗವಂತ ಸಾಕ್ಷಾತ್ ತಾನೇ ವೇದಗಳನ್ನು ಉಪದೇಶ ಮಾಡಿದಾಗ ಆ ವೇದವಿದ್ಯೆಯನ್ನು ಕದಿಬೇಕು, ಅದನ್ನು ನಾಶ ಮಾಡಬೇಕು ಅಂತ ಹಯಗ್ರೀವಾಸುರ ಬರ್ತಾನೆ. ಅವನ ಸಂಹಾರಕ್ಕಾಗಿ ಭಗವಂತ ಮತ್ಸ್ಯರೂಪನಾಗಿ ಪ್ರಕಟನಾಗ್ತಾನೆ. ಇದು ವೇದತತಿಗಳ ಕದ್ದೊಯ್ದವನ ಕೊಂದು ಅನ್ನೋದನ್ನು ಇಲ್ಲಿ ದಾಸರು ನಮ್ಮ ಸ್ಮರಣೆಗೆ ತಂದುಕೊಡ್ತಾರೆ. ಇಷ್ಟೇ ಅಲ್ಲದೆ ಪ್ರಳಯೋದದಿಯೊಳಗೆ ಚರಿಸಿದ್ಯಾಗಿನ್ನೂ ಪೂರ್ಣವಾಗಿ ಸೃಷ್ಟಿ ಆಗಿರೋದಲ್ಲ. ಮೊದಲು ಬ್ರಹ್ಮನ ಸೃಷ್ಟಿ ಮಾತ್ರ ಭಗವಂತ ಮಾಡಿದ ಕಾಲ. ಆ ಪ್ರಳಯದ ಉದದಿಯೊಳಗೆ ಭಗವಂತ ಸಂಚರಿಸ್ತಾನೆ ಒಂದು. ಇನ್ನು ಇದು ಇನ್ನೊಂದು ರೀತಿಯಲ್ಲಿ ನಮಗೆ ತುಂಬ ಅತ್ಯಂತ ಹತ್ತಿರ. ಯಾಕೆ ಮತ್ಸ್ಯನನ್ನೇ ಮೊದಲು ನಾವು
ಚಿಂತಿಸ್ತೀವಿ ಅಂದರೆ ಇದು ನಮ್ಮ ಮನ್ವಂತರ 7ನೆಯ ಮನ್ವಂತರವಾದ ವೈವಸ್ವತ ಮನ್ವಂತರದಲ್ಲಿ ನಡೆದ ಕಥೆ. ಇದರ ಆದಿಯಲ್ಲಿ ನಡೆದ ಕಥೆ. ಈ ವೈವಸ್ವತನೇ ತನ್ನ ಪೂರ್ವಜನ್ಮದಲ್ಲಿ ಸತ್ಯವ್ರತ ಅನ್ನೋ ರಾಜನಾದಾಗ ಅವನ ಅರ್ಘ್ಯದಲ್ಲಿ ಭಗವಂತ ಪುಟ್ಟ ಮೀನಾಗಿ ಕಾಣಿಸಿಕೊಂಡ. ನಂತರ ಬೆಳೀತಾ ಬೆಳೀತಾ ಅವನ ವ್ಯಾಪ್ತಿಯನ್ನು ಸತ್ಯವ್ರತ ರಾಜನಿಗೆ ತೋರಿಸಿಕೊಟ್ಟ. ಮುಂದೆ ಪ್ರಳಯದ ದರ್ಶನ ಮಾಡಿಸ್ಲಿಕ್ಕೆ ಅವನನ್ನು ತನ್ನಲ್ಲಿ ತಾನೇ ನಾವಿಯಾಗಿ ಕುಳಿತುಕೊಂಡು ಇಡೀ ಪ್ರಳಯೋದದಿಯಲ್ಲಿ ಸಂಚಾರ ಮಾಡಿ ತನ್ಮೂಲಕ ತನ್ನ ಅತೀ ವ್ಯಾಪ್ತಿಯ ಚಿಂತನೆಯನ್ನು ಅವನಿಗೆ ಮಾಡಿಸಿದ ಒಂದು ಮಹಾ ರೋಚಕವಾದ ಕಥೆಯನ್ನು ಭಾಗವತ ನಮಗೆ 8ನೇ ಸ್ಕಂದದಲ್ಲಿ ತಿಳಿಸ್ಕೊಡುತ್ತದೆ. ಹಾಗಾಗಿ ಹೀಗೆ ವೈವಸ್ವತನನ್ನು ಉದ್ಧಾರ ಮಾಡಿದು ವೈವಸ್ವತನನ್ನು ರಕ್ಷಣೆ ಮಾಡಿದ, ಹಾಗೆ ಹಯಗ್ರೀವಾಸುರನನ್ನು ಕೊಂದು ವೇದಗಳ ಸಂರಕ್ಷಣೆ ಮಾಡಿದ, ದೊಡ್ಡ ಉಪಕಾರ ಮಾಡಿದ ರೂಪ ಅಂಥೇಳಿ ಮತ್ಸ್ಯಾವತಾರನಾದ ಭಗವಂತನನ್ನು ನಾವು ಚಿಂತನೆ ಮಾಡ್ತೇವೆ. ಇಲ್ಲಿ ಒಂದು ಚಿಕ್ಕ ಚಿಂತನೆ ಏನಂದರೆ, ವೇದಗಳನ್ನು ಕದ್ದೊಯ್ದರು ಅಂದರೆ ಏನರ್ಥ? ಹಾಗಾದರೆ ಅದೇನು ಟೆಕ್ಸ್ಟೇ? ಈಗಿನ ನಮ್ಮ ಚಿತ್ರಗಳಲ್ಲೆಲ್ಲ ಕಾಣೋ ಹಾಗೆ ಕೈಯಲ್ಲೊಂದು ಪುಸ್ತಕ, ಹಯಗ್ರೀವ ದೇವರದಲ್ಲಿರುವ ಪುಸ್ತಕ ಅಂದರೆ ಹಾಗಾದರೆ ಅದೊಂದು ಟೆಕ್ಸ್ಟೇ? ಅದನ್ನು ಒಬ್ಬ ರಾಕ್ಷಸ ಕದ್ಬಿಡ್ಬೋದೆ ಅಂದರೆ ಹಾಗಲ್ಲ. ವೇದಾಭಿಮಾನಿಗಳು ಏನಿದ್ದಾರೆ, ವೇದದ ಅಕ್ಷರಗಳಿಗೆ ಅಭಿಮಾನಿ ದೇವತೆಗಳು ಏನಿದ್ದಾರೆ, ಅವರಿಗೆ ಹಾನಿಯನ್ನು ಉಂಟು ಮಾಡೋದಕ್ಕೆ ಆ ರಾಕ್ಷಸ ದೈತ್ಯ ಪ್ರಯತ್ನ ಪಟ್ಟ ಅಂತಷ್ಟೇ ಇಲ್ಲಿ ಚಿಂತನೆ ಮಾಡಬೇಕು. ಆ ಒಂದು ಅಭಿಮಾನಿ ವ್ಯಪದೇಶವನ್ನು ನಾವು ಯಾವಾಗಲೂ ಚಿಂತನೆಯಲ್ಲಿ ಇಟ್ಕೊಂಡೇ ಈ ಎಲ್ಲ ಕಥೆಗಳ ಅನುಸಂಧಾನವನ್ನು ಮಾಡಬೇಕು. ಅವರನ್ನು ತೊಂದರೆಗೀಡು ಮಾಡೋದು ಅಂದರೆ ಏನರ್ಥ? ಆ ವೇದಗಳಿಗೆ ವಿಭಿನ್ನ ಅರ್ಥಗಳನ್ನು ಕೊಡೋದಿರ್ಬೋದು, ಭಗವದ್ವಾಚಕವಾದ ಆ ವೇದಗಳನ್ನು ಕೆಟ್ಟದಾಗಿ ಚಿಂತನೆ ಮಾಡೋದಿರ್ಬೋದು, ಅದು ಇನ್ನೊಬ್ಬರ ಸಜ್ಜನರ ಅನುಸಂಧಾನಕ್ಕೆ ಬರದೇದಾಗಿ ತಡೆಯೋದಿರ್ಬೋದು. ಈ ಎಲ್ಲವೂ ಕೂಡ ವೇದಗಳನ್ನು ಕದ್ದೊಯ್ಯುವ ಬಗೆಗಳೇ ಆಗಿರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಪುರಾಣಗಳ ಚಿಂತನೆ ನಾವು ಮಾಡ್ತೀವೋ ಈ ಅಭಿಮಾನಿ ವ್ಯಪದೇಶವನ್ನು ಯಾವಾಗಲೂ ಸ್ಮರಣೆಗೆ ತಂದ್ಕೋಬೇಕಾಗತ್ತೆ. ಹೀಗೆ 2 ಮಹಾಕಾರ್ಯಗಳನ್ನು ಮಾಡಿದ ಭಗವಂತ. ಒಂದು ವೈಚಾರಿಕ ದರ್ಶನ ರೂಪದಲ್ಲಿ ವೈವಸ್ವತ ಮನುವಿಗೆ ತನ್ನ ವ್ಯಾಪ್ತಿಯನ್ನು ತಿಳಿಸಿಕೊಟ್ಟು ಅವನಿಗೆ ಅನುಗ್ರಹ ಮಾಡಿದ, ಹಾಗೆ ವೇದವಿದ್ಯೆಯನ್ನು ಸಂರಕ್ಷಣೆ ಮಾಡಿದ. ಇಂತಹ ಮತ್ಸ್ಯನನ್ನು ದಾಸರು 1ನೇ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ. ಮಂದರಾದ್ರಿಯ ಧರಿಸಿ ಸಿಂಧು ಮಥನವ ಮಾಡಿ ವೃಂದಾರಕರಿಗೆ ಅಮೃತವನುಣಿಸಿದ ಇಂದಿರಾರಾಧ್ಯ ದಯವಾಗೋ. ಇನ್ನು 2ನೆಯ ರೂಪ ಕೂರ್ಮರೂಪ. ನಮಗೆಲ್ಲ ಗೊತ್ತಿರೋ ಹಾಗೆ ಮಂದರಾದ್ರಿಯ ಧರಿಸಿ ಸಿಂಧು ಮಥನವ ಮಾಡಿ, ಅಮೃತ ಮಥನ ಕಾಲದಲ್ಲಿ ಭಗವಂತ ಅನೇಕ ರೂಪಗಳಿಂದ ತಾನೇ ನಿಂತು ಆ ಕಾರ್ಯವನ್ನು ಮಾಡಿಸಿದ ಅಂತ ಭಾಗವತ ಬಹಳ ಚಂದವಾಗಿ ವರ್ಣನೆ ಮಾಡುತ್ತೆ. ಅಜಿತನಾಗಿ ತದಾಕಾರವಾಗಿ ಬೆಟ್ಟದ ಆಕಾರವಾಗಿ ನಿಂತು ಉದ್ಧಾರ ಮಾಡ್ದ. ಇನ್ನು ಮೇಲಿನಿಂದ ಬೆಟ್ಟವನ್ನು ಒತ್ತಿ ಹಿಡಿದ. ಇನ್ನು ಕೆಳಗಿನಿಂದ ಸಮುದ್ರದ ಜಲದಲ್ಲಿ ಬೆಟ್ಟ ಕ್ಷೀರ ಸಮುದ್ರದಲ್ಲಿ ಮುಳುಗದೆ, ಮಂದರ ಪರ್ವತ ಮುಳುಗದೆ ಇರೋ ಹಾಗೆ ತನ್ನ ಕೂರ್ಮರೂಪನಾಗಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತಿ ನಿಲ್ಲಿಸಿದ. ಹೀಗೆ ಸಿಂಧು ಮಥನಕ್ಕಾಗಿ, ಅಮೃತ ಮಥನದ ಕಾಲದಲ್ಲಿ ಕ್ಷೀರ ಸಮುದ್ರವನ್ನು ಕಡಿಯಲಿಕ್ಕಾಗಿ ಕಡಿದು ಏನು ವೃಂದಾರಕರಿಗೆ ಅಮೃತವ, ತನ್ನನ್ನು ಭಜಿಸುವ ಭಕ್ತರಾದ ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿದ ಇಂದಿರಾರಾಧ್ಯ ಸಾಕ್ಷಾತ್ ಲಕ್ಷ್ಮಿಯೊಡೆಯ. ಯಾಕೆಂದ್ರೆ ಅಮೃತ ಮಥನದಲ್ಲಿ ಬರೀ ಅಮೃತ ಬರಲಿಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿನೇ ಒದಿಸಿ ಬಂದಳು, ಅವಳು ಭಗವಂತನನ್ನು ವರಿಸಿದಳು. ಈ ಚಿಂತನೆಯು ನಮಗೆ ಬರಲಿ ಅಂತಲೇ ಇಂದಿರಾರಾಧ್ಯ, ಇಂದಿರಾರಮಣ, ಇಂದಿರೆಯಿಂದ ಆರಾಧನೆಗೆ ಒಳಪಡುವ ಭಗವಂತ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೂರ್ಮರೂಪದ ಚಿಂತನೆಯೊಂದಿಗೆ ಹೇಗೆ ಭಗವಂತ ಅನೇಕ ರೂಪಗಳಲ್ಲಿ ಇದ್ದು ಅಮೃತ ಮತವನ್ನು ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿದ್ನೋ, ಅದೇ ರೀತಿ ಇಡೀ ಜಗತ್ತನ್ನೇ ತನ್ನ ವಾಯುದೇವರ ಕೂರ್ಮ ರೂಪದಲ್ಲಿದ್ದು ಹೊತ್ತಿದ್ದಾರೆ. ಅವನನ್ನು ಕೂಡ ಭಗವಂತ ತಾನು ಮತ್ತೆ ಕೂರ್ಮ ರೂಪದಲ್ಲಿ ಹೊತ್ತಿದ್ದಾನೆ ಅನ್ನೋ ಅನುಸಂಧಾನವನ್ನು ನಾವು ಈ ಸಮಯದಲ್ಲಿ ತಂದುಕೊಳ್ಬೇಕು ಅನ್ನೋದಕ್ಕೇ ಭಗವಂತ ಈ ಅಮೃತ ಮಥನದ ರೂಪಕವನ್ನು ನಮಗೆ ತೋರಿಸ್ಕೊಟ್ಟ. ಈ ಚಿಂತನೆಯನ್ನು ಮಾಡಲಿ ಅಂತ ದಾಸರು ನಮಗೆ ತಿಳಿಸ್ಕೊಡ್ತಾರೆ. ಸೋಮಪನ ನುಡಿ ಕೇಳಿ ಹೇಮ ಅಂಬಕನ ಕೊಂದಿ ಭೂಮಿಯ ನೆಗಹಿದೆ ದಾಡಿಂದ ನೆಗಹಿದ ಸ್ವಾಮಿ ಭೂವರ ಹೃದಯವಾಗೋ. ಇನ್ನು 3ನೇ ಅವತಾರ ವರಹ ಅವತಾರ.
ಇದರಲ್ಲೂ ಕೂಡ ಅಷ್ಟೇ 2 ಬಾರಿ ವರಾಹದೇವರ ಅವತಾರ ಆಯಿತು ಅಂತ ಚಿಂತನೆ. ಯದ್ಯಪಿ ಇದು ದರ್ಶನ ರೂಪವೇ. ಮತ್ತೆ ಮೊದಲ ಬಾರಿ ಆದಿ ಹಿರಣ್ಯಾಕ್ಷನನ್ನು ಕೊಲ್ಲಲಿಕ್ಕಾಗಿ, ಹೇಮಾಂಬಕ ಅಂದರೆ ಹಿರಣ್ಯಾಕ್ಷ, ಸೋಮಪನ ಅಂದರೆ ದೇವತೆಗಳ ಪ್ರಾರ್ಥನೆ, ಅವರ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಯಾರು ಭೂಮಿಗೆ ತೊಂದರೆಯನ್ನು ತಂದು ಕೊಡ್ತಿದ್ದ, ಭೂಮಿದೇವಿಯನ್ನೇ ಕದ್ದೊಯ್ಯಲಿಕ್ಕೆ ಪ್ರಯತ್ನಪಟ್ಟ ಅಂತಹ ಹಿರಣ್ಯಾಕ್ಷನನ್ನು ಕೊಲ್ಲಲಿಕ್ಕಾಗಿ ಭೂಮಿಯ ನೆಗೆಹೀದಿ ದಾಡಿಂದ ಹಾಗೆ ತನ್ನ ಶ್ವೇತವರಾಹ ರೂಪವನ್ನು ತಗೊಂಡು ಆ ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಿ. ಇಷ್ಟೇ ಅಲ್ಲದೆ ಇನ್ನೊಮ್ಮೆ ಭೂಮಿ ಕಕ್ಷೆಯಿಂದ ಕಳಚಿದಾಗ ಕೂಡ ತನ್ನ ದಾಡೆಯಿಂದ ಅದನ್ನು ಎತ್ತಿ ಮತ್ತೆ ಕಕ್ಷದಲ್ಲಿ ನಿಲ್ಲಿಸಿದಿ. ಈ ಚಿಂತನೆಯನ್ನು ನಮಗೆ ದಾಸರಾಯರು ವರಾಹ ರೂಪದ ಮಹಿಮೆಯಾಗಿ ತೋರಿಸಿಕೊಡ್ತಾರೆ. ಇಲ್ಲೂ ಕೂಡ ಒಂದು ಬಾರಿ ಸಾಕ್ಷಾತ್ ಅವತಾರ ಆಯಿತು ಅಂತ, ಇನ್ನೊಂದು ಬಾರಿ ಬ್ರಹ್ಮಾದಿ ಜ್ಞಾನಿಗಳ ದರ್ಶನದಲ್ಲಿ ವರಾಹ ಇನ್ನೊಮ್ಮೆ ಕಾಣಿಸಿಕೊಂಡ ಅಂತಲೇ ನಾವು ಚಿಂತನೆ ಮಾಡಬೇಕಾಗತ್ತೆ. ಹೀಗೆ ವರಾಹ ರೂಪದ ಚಿಂತನೆಯನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಕಂದ ಕರೆಯಲು ಕಂಬದಿಂದುದಿಸಿ ರಕ್ಷಿಸಿದಿ, ವಂದಿಸಿದ ಸುರರ ಸಲಹೀದಿ ನರಸಿಂಹ ತಂದೆ ನೀ ನಮಗೆ ದಯವಾಗೋ. ಇನ್ನು ಇದಂತೂ ತುಂಬ ಪ್ರಸಿದ್ಧ ನರಸಿಂಹಾವತಾರ ಅನ್ನೋದು. ಕಂದ ಕರೆಯಲು ಸಾಕ್ಷಾತ್ ಪ್ರಹ್ಲಾದ ಕಂದ ತಾನು ಕರೆಯಲು, ಯಾವಾಗ ತಂದೆ ಅನೇಕ ಬಾರಿ ಅನೇಕ ರೀತಿಯಲ್ಲಿ ಹಿಂಸೆ ಕೊಟ್ಟು ಭಗವಂತನಿಂದ ತನ್ನನ್ನು ವಿಮುಖನನ್ನಾಗಿ ಮಾಡಲು ನೋಡಿದರೂ ಕೂಡ ಅದು ಯಾವುದಕ್ಕೂ ಜಗ್ಗದೆ ತಾನು ಭಗವದುಪಾಸನೆಯಿಂದ ವಿಚಲಿತನಾಗದ ಮಹಾ ಸಾಧಕನಾದ ಪ್ರಹ್ಲಾದ ತಾನು ಕೊನೆಯ ಅವಕಾಶ ಕೊಟ್ಟು, ತಂದೆ ಎಲ್ಲಿದ್ದಾನೆ ನಿನ್ನ ಒಡೆಯ, ನೀನು ಯಾಕಷ್ಟು ಹರಿಯ ಸ್ಮರಣೆ ಮಾಡ್ತೀ, ಏನು ಸ್ತಂಭ ರೂಪದಲ್ಲೂ ಇದ್ದಾನ ಅವನು ಅಂತ ಕೇಳಿದಾಗ, ಹೌದು ಭಗವಂತ ಎಲ್ಲ ಕಡೆ ವ್ಯಾಪ್ತ ಅನ್ನೋದು ಸಹಜವಾಗಿ ತಿಳಿದ ಆ ಮಹಾಜ್ಞಾನಿ ಹೌದು ಅಂತ ಹೇಳಿದಾಗ, ಸತ್ಯಂ ವಿಧಾತುಂ ಅವನ ಮಾತನ್ನು ಸತ್ಯ ಮಾಡಲಿಕ್ಕಾಗಿ, ಆ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳ ವರವೂ ಸತ್ಯವಾಗಲಿಕ್ಕಾಗಿ, ಹೀಗೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತುಂ ಅಂತ ಭಾಗವತ ಏನು ಹೇಳುತ್ತೆ, ಅನೇಕ ಮಜಲುಗಳಲ್ಲಿ ತನ್ನ ಭಕ್ತರೇನಿದ್ದಾರೆ ಅವರೆಲ್ಲರ ಮಾತನ್ನು ತಾನು ಸತ್ಯ ಮಾಡಿ ತೋರಿಸ್ತೇನೆ ಅನ್ನೋ ಸಂಕಲ್ಪವನ್ನು ನಮಗೆ ತಿಳಿಸ್ಲಿಕ್ಕಾಗಿ, ಮತ್ತು ವ್ಯಾಪ್ತಿ ಚಿಂತನೆಯ ಭಗವಂತ ಎಲ್ಲೆಲ್ಲೂ ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನು ಅನುಭವಿಸಿದ ಜ್ಞಾನಿಗಳು ಇದ್ದಾರೆ ಅನ್ನೋದನ್ನು ನಮಗೆ ತೋರಿಸ್ಲಿಕ್ಕಾಗಿ ಭಗವಂತ ನರಸಿಂಹ ರೂಪದಿಂದ ಅವತಾರ ಮಾಡ್ತಾನೆ. ಹೀಗೆ ವಂದಿಸಿದ ಸುರರ ಸಲಹೀದಿ, ಬರೀ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಲ್ಲದೆ ಆ ರೂಪದಿಂದ ಎಲ್ಲ ವಂದಿಸಲ್ಪಟ್ಟ ದೇವತೆಗಳನ್ನು ರಕ್ಷಿಸಿದ ತಂದೆ, ಎಲ್ಲರ ತಂದೆಯಾದ ನೀನು ನಮಗೆ ದಯವಾಗು. ಇವತ್ತಿಗೂ ನೃಸಿಂಹಾದಿಕ ಮನ್ಯಂತೆ ದುರಿತಾದಿ ನಿವೃತ್ತಯೇ ಅಂತ ಆಚಾರ್ಯರು ಹೇಳುವ ಹಾಗೆ ನೃಸಿಂಹದೇವರ ಚಿಂತನೆ ಅನ್ನೋದು ಎಲ್ಲ ನಮ್ಮ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಂತಹ ನರಸಿಂಹ ರೂಪ ನಮ್ಮನ್ನು ದಯೆಯಿಂದ ನೋಡಲಿ, ರಕ್ಷಣೆ ಮಾಡಲಿ ಅಂತ ದಾಸರು ಪ್ರಾರ್ಥಿಸುತ್ತಾರೆ. ವೈರೋಚನೀಯ ಭೂಮಿ 3 ಪಾದವು ಬೇಡಿ ಈರಡಿಯೊಳಗೆ ಅಳದೆ ಭೂಮ್ಯೋಮ ಒಳೆದ ಭಾಗೀರಥಿಯ ಜನಕ ದಯವಾಗೋ. ಇನ್ನು ಮುಂದಿನದ್ದು ವಾಮನ ಅವತಾರ. ಇದಂತೂ ತುಂಬ ವಿಶೇಷವಾದ ಚಿಂತನೆಯನ್ನು ಕೊಡುವ ಒಂದು ಅವತಾರ ರೂಪ. ಹೀಗೆ ಭಗವಂತ ತನ್ನ ಒಂದೊಂದು ಅವತಾರದಿಂದ ತೋರಿಸಲ್ಪಟ್ಟ ಲೀಲೆಗಳು ಅನೇಕ ಚಿಂತನೆಗಳನ್ನು, ತನ್ನ ಗುಣಚಿಂತನೆಯನ್ನು ಭಕ್ತರಿಗೆ ಇನ್ನೂ ದಿಟ ಮಾಡಲಿಕ್ಕಾಗಿ ತನ್ನ ಒಂದೊಂದು ರೂಪದಲ್ಲೂ ಅನೇಕ ರೀತಿಯ ವ್ಯಾಪ್ತಿಯನ್ನು ತೋರಿಸ್ಕೊಟ್ಟಿದ್ದಾನೆ. ಇಲ್ಲಿ ವೈರೋಚನಿ ಅಂದರೆ ವಿರೋಚನನ ಮಗ ಬಲಿ, ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ ತಾನು ಭೂಮಿ 3 ಪಾದವು ಬೇಡಿ ಅವನನ್ನು ನಿಗ್ರಹಿಸಲಿಕ್ಕಾಗಿ, ಒಂದು ರೀತಿಯಲ್ಲಿ ನಿಗ್ರಹ, ಆದರೆ ಅದು ಪರಮಾನುಗ್ರಹ, ಆ ಭಗವದ್ಭಕ್ತನಾದ ಬಲಿಗೆ ಮಾಡಿದ ಪರಮಾನುಗ್ರಹ ಅದಕ್ಕಾಗಿ ತಾನು ಅನೇಕ ರೂಪಗಳನ್ನೇ ಧರಿಸಿಬಿಟ್ಟ. ಅದು ವಾಮನ ತ್ರಿವಿಕ್ರಮ. ಈ ಒಂದು ಮಹಿಮೆಯ ಚಿಂತನೆಯನ್ನು ನಮಗೆ ಈ ಪದ್ಯದಲ್ಲಿ ದಾಸರಾಯರು ಮಾಡಿಸ್ತಾರೆ. ವೈರೋಚನಿಯು ಭೂಮಿ 3 ಪಾದವ ಬೇಡಿ, ಭೂಮಿಯ 3 ಪಾದವನ್ನು ನನಗೆ ಕೊಡುವಂಥ ಪುಟ್ಟ ವಾಮನನಾಗಿ ಪುಟ್ಟ ರೂಪದಲ್ಲಿ ಬಂದು 3 ಪಾದ ಭೂಮಿಯನ್ನು ಅವನಲ್ಲಿ ಕೇಳಿ ಅವನಲ್ಲಿದ್ದ ಅಹಂಕಾರವನ್ನು ಖಂಡನೆ ಮಾಡಿಸಲಿಕ್ಕಾಗಿ ಆ ಭಗವದ್ಭಕ್ತ ಯದ್ಯಪಿ ಆ ಕ್ಷಣದಲ್ಲಿ ತಾನು
ಶತಕೃತುವಿಗೆ ಸಮಾನನಾಗಬೇಕು ಅನ್ನೋ ಬಯಕೆಯಿಂದ ಏನು ಅಹಂಕಾರದಿಂದ ಕೂಡಿರ್ತಾನೆ, ಜ್ಞಾನದಿಂದ ತಿರೋಹಿತನಾಗಿರ್ತಾನೆ, ಅವನ ಉದ್ಧಾರಕ್ಕಾಗಿ 3 ಪಾದ ಭೂಮಿಯನ್ನು ಬೇಡಿದಾಗ ಅವನು ಒಪ್ಪಿಕೊಂಡಾಗ ತಾನು ತ್ರಿವಿಕ್ರಮನಾಗಿ ಬೆಳೆದು ಅವನನ್ನೇ ಒಂದು ಪಾದವಾಗಿ ಅವನನ್ನು ಪಾತಾಳಕ್ಕೆ ಒತ್ತಿದ ಮಹಿಮೆ ಇಲ್ಲಿ ತಿಳಿಸಿಕೊಡುತ್ತೆ. ಏನಿದು 3 ಪಾದ? ಇದು ಕೂಡ ದರ್ಶನ ಅಂತ ನಾವು ತುಂಬ ಗಮನದಲ್ಲಿಟ್ಕೋಬೇಕು. ಯಾಕೆಂದರೆ ಇಲ್ಲದೇ ಇದ್ದರೆ ಈ ಪುರಾಣಗಳೆಲ್ಲ ಅಡುಗೂಲಜ್ಜಿ ಕಥೆಗಳು ಅಂತ ಈಗಿನ ಸೋಕಾಲ್ಡ್ ಚಿಂತಕರು ಹೇಳ್ತಾರೋ ಅದೇ ಸತ್ಯ ಆಗಿಬಿಡುತ್ತೆ. ಯಾಕೆಂದರೆ 3 ಪಾದ ಅನ್ನೋದ್ರೇನು, ಇಡೀ 3 ಪಾದವನ್ನು ಭೂಮಿ ಅಳದ ಅಂದ್ರೇನು, ಹಾಗಾದ್ರೆ ಭೂಮಿ ಅಳದ್ಮೇಲೆ ಭೂಮಿಯೊಳಗೆ ಬಲಿ ಇದ್ದ ಅಂತ ಹೇಳಿದ್ಮೇಲೆ ಇನ್ನೊಂದು ಹೆಜ್ಜೆನ ಎಲ್ಲಿಡಲಿ ಅಂದರೆ ನನ್ನ ತಲೆ ಮೇಲೆ ಅಂತ ಬಲಿ ಹೇಳಿದರೆ ಹೇಗೆ ಸಾಧ್ಯ? ಹೀಗೆ ಒಂದಕ್ಕೊಂದು ನಮಗೆ ಯಾವುದೇ ಒಂದು ರೀತಿಯ ಅನ್ವಯವೇ ಕಾಣದೇ ಇದ್ದಂಥ ಒಂದು ಅಡುಗೂಲಜ್ಜಿ ಕಥೆಯಾಗಿ ಈ ಚಿಂತನೆ ಬಂದ್ಬಿಡತ್ತೆ. ಹಾಗಲ್ಲ, ಇದೆಲ್ಲ ಪುರಾಣಗಳು ಹೇಳುವ ಭಾಷಾ ಒಂದು ಸೌಂದರ್ಯ, ಭಾಷಾ ವೈಶಿಷ್ಟ್ಯ. ಇಲ್ಲಿ ಒಂದು ಉನ್ನತವಾದ ಅನುಸಂಧಾನ, ಹಿಂದಿನ ರೂಪದಲ್ಲೇ ಹೇಳಿದೆ, ನರಸಿಂಹ ರೂಪದಲ್ಲೇ ಭಗವಂತನ ವ್ಯಾಪ್ತತ್ವವನ್ನು ತಿಳಿಸಿಕೊಟ್ಟ ಹಾಗೆ ಆ ವ್ಯಾಪ್ತಿಯನ್ನು ಸಾಧಕ ಹೆಂಗೆ ಕಂಡುಕೊಳ್ಬೇಕು, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣಭರಿತ ದಾನವ ದಲ್ಲಣ ಜಗನ್ನಾಥ ವಿಠ್ಠಲ ಸೊಲ್ಲಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತರಿಗೆ ಅಂತ ಜಗನ್ನಾಥದಾಸರೇ ವ್ಯಾಪ್ತಿ ಸಂಧ್ಯೆ ಕೊನೆಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಭಗವಂತ ಎಲ್ಲರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಈ ವ್ಯಾಪ್ತಿಯನ್ನು ತಿಳಿಯೋದು ಹೇಗೆ ಸಾಧಕ? ಅದು ಅನುಭವಕ್ಕೆ ತಂದುಕೊಳ್ಳುವ ಬಗೆಯನ್ನು ಈ ಒಂದು ದರ್ಶನ ನಮಗೆ ತುಂಬ ಸುಂದರವಾಗಿ ಚಿತ್ರಿಸಿಕೊಡುತ್ತೆ. ಮೊದಲು ವಾಮನನಾಗಿ ಬಂದ ಅಂದರೆ ಒಬ್ಬ ಸಾಧಕ ತನ್ನ ಪೂರ್ವ ಸ್ಥಿತಿಯಲ್ಲಿ ತುಂಬ ಮೊದಲ ಹಂತದ ಉಪಾಸನೆಯಲ್ಲಿ ಪುಟ್ಟ ಪ್ರತಿಮೆಯಲ್ಲಿ ಪುಟ್ಟ ರೂಪನಾಗಿ ಭಗವಂತನನ್ನು ತನ್ನೊಳಗೆ ತುಂಬಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಚಿಕ್ಕ ಪ್ರತೀಕದಲ್ಲಿ ಭಗವಂತನನ್ನು ಕಂಡು ಅವನನ್ನು ಅನುಸಂಧಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಸ್ವಲ್ಪ ಜಿತನಾದಾಗ ಎಲ್ಲ ಕಡೆ ಈ ಭಗವಂತ ಇದ್ದಾನೆ ಅಂತ ಎಲ್ಲ ವಸ್ತುಗಳಲ್ಲೂ ಭಗವಂತನ ವ್ಯಾಪ್ತಿತ್ವ ಆ ಸಾಧಕನಿಗೆ ಅನುಭವ ಆಗ್ತಾ ಹೋಗುತ್ತೆ. ಹಾಗೆ ಅನುಭವಿಸ್ತಾ ಬರಬೇಕು. ಮೊದಲು ಚಿಕ್ಕ ಪ್ರತಿಮೆಗಳು ನಮಗೆ ಭಗವಂತನ ಅಧಿಷ್ಠಾನ ಆದರೆ ನಂತರ ಧ್ಯಾನದಲ್ಲಿ ಸ್ವಲ್ಪ ಸ್ವಲ್ಪ ಮುಂದುವರಿತಾ ಎಲ್ಲ ಜಗತ್ತಿನ ವಸ್ತುಗಳು ನಮಗೆ ಕಾಣುವ ಚರಾಚರ ಪ್ರಪಂಚ ಭಗವಂತನ ಪ್ರತಿಮೆ ಅನ್ನೋ ಅನುಸಂಧಾನ ಸಾಧಕನಿಗೆ ಬರಬೇಕು. ಆ ಬರುವ ಹಂತ ತಲುಪಿದಾಗ ಭಗವಂತ ತ್ರಿವಿಕ್ರಮನಾಗಿ ನಮಗೆ ದರ್ಶನ ಕೊಡ್ತಾನೆ. ಅಂದರೆ ಎಲ್ಲೆಲ್ಲೂ ಭಗವದ್ ರೂಪದ ದರ್ಶನ, ಭಗವಂತನ ವ್ಯಾಪಾರ ಗುಣಚಿಂತನೆ ನಮಗಾಗತ್ತೆ. ಕೊನೆಯಲ್ಲಿ ಇಷ್ಟೆಲ್ಲ ಕಂಡ ಭಗವಂತನನ್ನು ಕಂಡ ಸಾಧಕ ಏನು ಮಾಡ್ತಾನೆ, ತನ್ನೊಳಗೂ ಕೂಡ ಇದೇ ಭಗವಂತ ತನ್ನ ಹೃದಯಾಕಾಶದಲ್ಲಿ ಇದ್ದಾನೆ ಅಂತ ಚಿಂತಿಸಿ ಬಲಿಯಂತೆ ಅವನಿಗೆ ಶರಣಾಗತನಾಗ್ತಾನೆ. ಇದನ್ನು ಬಲಿಯ ಶರಣಾಗತಿ ಅನ್ನೋದು ನಮಗೆ ದ್ಯೋತಕವಾಗಿ ತೋರಿಸ್ಕೊಡುತ್ತೆ. ಹೀಗೆ ಬಲಿಯನ್ನು ಉದ್ಧಾರ ಮಾಡಿದ್ದು ಹೌದು, ಈಗ ಬಯಸಿದ ಪಟ್ಟ ಈಗಲ್ಲ, ನಿನ್ನ ಕಾಲ ಬರಲಿಕ್ಕಿದೆ ಅಂತ ಅವನಿಗೆ ಅನುಗ್ರಹ ಮಾಡಿ ಅವನಿಗೊಂದು ಲೋಕವನ್ನು ಕೊಟ್ಟು ಅವನ ಮನೆಯ ಬಾಗಿಲನ್ನು ಒಂದು ರೂಪದಿಂದ ಕಾಯ್ತಾ ಇರುವುದು ಹೇಗೆ ಸತ್ಯವೋ, ಸಾಧಕನ ಅನುಸಂಧಾನ ಹೇಗಿರಬೇಕು, ಭಗವಂತನನ್ನು ದೊಡ್ಡ ವ್ಯಾಪ್ತಿಯುಳ್ಳ ಭಗವಂತನ ಗುಣರೂಪಗಳನ್ನು ತನ್ನಲ್ಲಿ ಸಾಧಕ ಹೇಗೆ ತುಂಬಿಸಿಕೊಳ್ಳಬೇಕು ಅನ್ನೋ ಒಂದು ಅಪ್ರತಿಮವಾದ ಚಿಂತನೆಯನ್ನು ಭಾಗವತ ಇಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ಅದಕ್ಕಾಗಿ ಭಗವಂತ ವಾಮನಾವತಾರ, ತ್ರಿವಿಕ್ರಮಾವತಾರ ಇಷ್ಟೇ ಅಲ್ಲ, ಈ ತ್ರಿವಿಕ್ರಮ ರೂಪದಿಂದ ತಾನಿಳಿದು ಬಂದಾಗ ಏನಾಯಿತು, ಬ್ರಹ್ಮದೇವರು ಆಕಾಶಗಂಗೆ ಆ ಬ್ರಹ್ಮಾಂಡ ಕರ್ಪಟ ಒಡಿತು, ಆಕಾಶಗಂಗೆ ಒಳಗೆ ಬಂತು. ಬ್ರಹ್ಮದೇವರು ಅದನ್ನು ಕಮಂಡಲದಲ್ಲಿ ಧರಿಸಿ ಭಗವಂತನಿಗೆ ಸಾಕ್ಷಾತ್ ಅಭಿಷೇಕವನ್ನು ಕೂಡ ಮಾಡಿದರು. ಹೀಗೆ ಭಾಗೀರಥಿಯ ಜನಕ ತನ್ನ ಪಾದನಖದಿಂದ ಆಕಾಶಗಂಗೆಯನ್ನು ಬ್ರಹ್ಮಾಂಡದೊಳಗೆ ತಂದು ಗಂಗಾಜನಕ ಅಂತ ಭಗವಂತ ಪ್ರಸಿದ್ಧನಾಗಿ ಇವತ್ತಿಗೂ ನಮ್ಮ ಪಾಪಗಳನ್ನು ಕಳಿಲಿಕ್ಕಾಗಿ ಗಂಗೆಯನ್ನು ನಮಗೆ ತಂದುಕೊಟ್ಟ. ಹೀಗೆ ಭಾಗೀರಥಿ ಜನಕನೂ ಆಗಿ ಮೆರೆದ ಒಂದು ಅಪ್ರತಿಮವಾದ ಅನುಸಂಧಾನ ಪೂರ್ವಕವಾದ ಚಿಂತನೆ ಈ ಒಂದು ದೃಷ್ಟಾಂತದಲ್ಲಿದೆ. ಹೀಗೆ ವಾಮನ ಅಂದಾಗ ವಾಮನ, ತ್ರಿವಿಕ್ರಮ, ಗಂಗಾಜನಕ, ಹೀಗೆ ಭಗವಂತನ ವ್ಯಾಪ್ತಿಯನ್ನು ಈ ರೀತಿಯಲ್ಲಿ ನಮಗೆ ಭಾಗವತ ತೋರಿಸಿಕೊಡುತ್ತದೆ.
ಕುವಲಯಾಧೀಶ್ವರರ ಭವರ ಮುಖದಲ್ಲಿ ಕೊಂದು ಅವನಿ ಭಾರವನು ಇಳುಹಿದ ಸ್ವಾಮಿ ಭಾರ್ಗವ ರಾಮಯಮಗೆ ದಯವಾಗೋ. ಮೊದಲೇ ಹೇಳಿದಂತೆ ಮೊದಲ 5 ಅವತಾರಗಳು ಹೀಗೆ ದರ್ಶನದಲ್ಲಿ ಅವರವರ ಜ್ಞಾನಿಗಳ ಅನುಸಂಧಾನದಲ್ಲಿ ಅವರ ಧ್ಯಾನದಲ್ಲಿ ಕಂಡುಕೊಂಡು ಅವರಿಗೆ ಉದ್ಧಾರದ ಮಾರ್ಗವನ್ನು ತೆರೆದುಕೊಟ್ಟ ರೂಪಗಳಾದರೆ, ಈ ಮುಂದೆ ಬರುವ ಈ 5 ರೂಪಗಳು ಕೂಡ ಸಾಕ್ಷಾತ್ ಭೂಮಿಯಲ್ಲಿದ್ದು ಆಗಿನ ಕಾಲದವರಿಗೆ ದರ್ಶನ ಕೊಟ್ಟು ಅಲ್ಲಿ ಬಲಜ್ಞಾನಾದಿ ಕಾರ್ಯಗಳನ್ನು ವಿಶೇಷವಾಗಿ ತೋರಿಸಿಕೊಟ್ಟ ರೂಪಗಳು. ಅದರಲ್ಲಿ ಮೊದಲನೆಯದ 6ನೆಯ ಈ ರೂಪ ಪರಶುರಾಮ ರೂಪ. ಹೇಗೆ ಪರಶುರಾಮನ ಕಥೆ ಏನು ಅಂತ ನಾವು ಅನುಸಂಧಾನ ಮಾಡೋದಾದರೆ, ಇದೊಂದು ರೀತಿಯ ಒಂದು ಹಿರಿಯರ ಒಂದು ವಿಶೇಷವಾದ ಚಿಂತನೆ, ಅದರ ಹಿಂದಿರುವ ಭಗವತ್ ಸಂಕಲ್ಪವನ್ನು ತೋರಿಸಿಕೊಡುವ ವಿಶೇಷ ಕಥೆ ಇಲ್ಲಿ. ಗಾಧಿ ವಂಶದಲ್ಲಿ ಗಾಧಿ ವಂಶದ ಕಥೆಯೂ ಕೂಡ ಇಲ್ಲೇ ಸಂಗ್ರಹ ಆಗತ್ತೆ. ಗಾಧಿ ವಂಶದ ರಾಜನ ಕುವರಿ ಸತ್ಯವತಿ ಅಂತ, ಅವಳು ರುಚೀಕನ ಪತ್ನಿ. ಗಾಧಿಯ ವಂಶದ ಸತ್ಯವತಿ ಮತ್ತು ಅವನ ತಾಯಿ ಇಬ್ಬರೂ ಈ ಮಹಾ ಋಷಿಯಲ್ಲಿ ತಮ್ಮ ಸಂತಾನ ಅಪೇಕ್ಷೆಯನ್ನು ಅದಕ್ಕೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ರುಚೀಕರು ಇಬ್ಬರಿಗೂ ಕೂಡ ಹೋಮಶೇಷವನ್ನು ಚರುವನ್ನು ಅಭಿಮಂತ್ರಿಸಿ ವಿಶೇಷವಾಗಿ ಗಾಧಿಯ ವಂಶದ ಆಳ್ಬೇಕಾಗಿರೋದ್ರಿಂದ ಕ್ಷತ್ರ ತೇಜವನ್ನು ಉಳ್ಳ ಮಗ ಹುಟ್ಟಲಿ ಅಂತ ಸತ್ಯವತಿಯ ತಾಯಿಗೂ, ಬ್ರಹ್ಮ ತೇಜಸ್ಸುಳ್ಳ ಮಗ ಹುಟ್ಟಲಿ ಅಂತ ಸತ್ಯವತಿಗೂ ಅನುಗ್ರಹ ಮಾಡಿ ಚರುವನ್ನು ಕೊಟ್ಟಿರ್ತಾರೆ. ಆದರೆ ಸತ್ಯವತಿಯ ತಾಯಿಯ ಅತಿಯಾದ ಚಿಂತನೆಯಿಂದ ಏನಾಗತ್ತೆ, ಆ ಚರು ಅದಲು ಬದಲಾಗತ್ತೆ. ಹಾಗಾಗಿ ಇದರ ಭಗವತ್ ಸಂಕಲ್ಪ ಅಂತ ತಿಳಿದ ರುಚಿಕರು ಏನು ಮಾಡ್ತಾರೆ, ತಮಗೆ ಕ್ಷತ್ರತೇಜದ ಮಗ ಹುಟ್ಟುತ್ತಾನೆ, ಸತ್ಯವತಿಗೆ ಕ್ಷತ್ರತೇಜದ ಮಗ ಹುಟ್ಟಬೇಕಾಗ್ಬಿಡುತ್ತೆ. ಆದರೆ ರುಚಿಕರು ಅನುಗ್ರಹ ಮಾಡಿ ಸತ್ಯವತಿಗೆ ತಮ್ಮ ಮೊಮ್ಮಗ ಕ್ಷತ್ರತೇಜನಾಗಲಿ ಅಂತ ಅವರ ಮಗ ಜಮದಗ್ನಿ ಹುಟ್ಟುತ್ತಾನೆ. ಜಮದಗ್ನಿಯ ಮಗನಾಗಿ ಭಗವಂತ ಸಾಕ್ಷಾತ್ ಪರಶುರಾಮನಾಗಿ ಅವತಾರ ಮಾಡ್ತಾನೆ. ಇನ್ನು ಅಲ್ಲಿ ಕ್ಷತ್ರಕುಲದಲ್ಲಿ ಬ್ರಹ್ಮಜ್ಞಾನವುಳ್ಳ ಮಗುವಾಗಿ ವಿಶ್ವಾಮಿತ್ರನಾಗಿ ವಿಶ್ವಕ್ಕೆ ಗಾಯತ್ರಿಯನ್ನು ಉಪದೇಶಿಸಿದ ವಿಶ್ವಾಮಿತ್ರರು ಅವತಾರ ಮಾಡ್ತಾರೆ. ಹೀಗೆ ವಿಶೇಷವಾದ ಭಗವತ್ ಸಂಕಲ್ಪದಿಂದ ಬದಲಾದ ಚರುವಾದರೂ ಕೂಡ 2 ಮಹಾನ್ ವಿಶ್ವಕ್ಕೆ ಅನುಕೂಲ ಮಾಡಿದ ಸಾಧಕರ ಜನನ ಆಗತ್ತೆ. ಇನ್ನು ಇಂತಹ ಪರಶುರಾಮ ದೇವರು ಏನು ಮಾಡಿದರು, ಕುವಲಯಾಧೀಶ್ವರರ ಭವರ ಮುಖದಲ್ಲಿ ಕೊಂದು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರು ಅಂತೇನಿದ್ರು ಎಲ್ಲರನ್ನೂ ಭವರ ಯುದ್ಧದಲ್ಲಿ ಅವರನ್ನು ನಾಶ ಮಾಡಿ ಅವನಿ ಭಾರವನ್ನು ಹಿಡಿದ ಭೂಭಾರವನ್ನು ಹರಣ ಮಾಡೋದರಲ್ಲಿ ಬಲ ಕಾರ್ಯದಲ್ಲಿ ವಿಶೇಷ ಒಲವನ್ನು ತೋರಿಸಿದರು. ಇಷ್ಟೇ ಅಲ್ಲದೆ ಜ್ಞಾನರೂಪವನ್ನು ತೋರಿಸಿದ್ದಾರೆ. ಭೀಷ್ಮಾಚಾರ್ಯರಾದಿ ಮಹಾಜ್ಞಾನಿಗಳಿಗೆ ತಾವು ಗುರುಗಳಾಗಿ ಜ್ಞಾನೋಪದೇಶವನ್ನು ಕೂಡ ಮಾಡಿದರು. ಇಂತಹ ಸ್ವಾಮಿ ಭಾರ್ಗವ ರಾಮ ಯಮಗೆ ದಯವಾಗು. ಆದರೂ ಕೂಡ ಮುಖ್ಯವಾಗಿ ಬಲ ಕಾರ್ಯನೇ, ಭೂಭಾರ ಹರಣಕ್ಕಾಗಿ ಅವತಾರವಾದ ರೂಪ ಭಾರ್ಗವರಾಮನಾದ ಇವನು ನಮ್ಮನ್ನು ಅನುಗ್ರಹಿಸಲಿ. ಶತಧೃತಿಯ ನುಡಿಗೆ ದಶರಥನ ಗರ್ಭದಿ ಬಂದಿ ದಿತಿಜರನು ವರೆಸಿ ಸುಜನರನು ಪೊರೆದೆ ರಘುಪತಿಯ ನೀನೊಲಿದು ದಯವಾಗೋ. ಮುಂದೆ ಶತಧೃತಿಯ ನುಡಿಗೆ ಸಾಕ್ಷಾತ್ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಮನ್ನಿಸಿ ವಾಸುದೇವ ನಾಮಕನಾದ ಭಗವಂತನೇ ಈ ಭೂಮಿಗೆ ರಾಮನಾಗಿ ಇಳಿದ ಕಥೆಯನ್ನು ದಾಸರು ಈ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಶತಧೃತಿಯ ನುಡಿಗೆ ದಶರಥನ ಗರ್ಭದಿ ಬಂದಿ. ನಿಮಗೆಲ್ಲ ರಾಮಕಥೆ ಗೊತ್ತಿರುತ್ತೆ, ಆದ್ದರಿಂದ ಇಲ್ಲೂ ಕೂಡ ಹಾಗೆ ಹೋಮದ ಪ್ರಸಾದವಾಗಿ ಪಾಯಸದ ವಿಭಾಗವಾಗಿ ಅಲ್ಲಿ ಭಗವಂತ ಸಾಕ್ಷಾತ್ ತನ್ನ ವಾಸುದೇವ ರೂಪದಿಂದ ಜೊತೆಗೆ ತನ್ನ ಆಯುಧಗಳು ತನ್ನ ಶೇಷ ಎಲ್ಲರನ್ನೂ ತನ್ನ ಜೊತೆಗೆ ಕರ್ಕೊಂಡು ಭೂಮಿಯಲ್ಲಿ ಅವತಾರ ಮಾಡುವ ಒಂದು ಸಂಭ್ರಮ ಇಲ್ಲಿ ಕಾಣುತ್ತೆ. ಹೀಗೆ ಬಂದು ಏನು ಮಾಡ್ದ, ದಿತಿಜರನ್ನು ವರೆಸಿ,
ಇದು ಅಷ್ಟೇ, ಬಲಕಾರ್ಯ ಜ್ಞಾನಕಾರ್ಯ ಎರಡನ್ನೂ ಮಾಡಿದ ರೂಪ. ಮತ್ತು ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಭೂಮಿಯಲ್ಲಿ ಇದ್ದಾಗ ಮನುಷ್ಯರ ಹೇಗೆ ಬಾಳಬೇಕು ಅನ್ನೋದನ್ನು ತುಂಬ ಆದರ್ಶಪ್ರಾಯವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟ ವಿಶೇಷ ರೂಪ. ಅನೇಕ ದಾನವರನ್ನು ಸಂಹಾರ ಮಾಡಿ ಸುಜನರನ್ನು ಪೊರೆದೆ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಿದ ರಘುಪತಿಯೇ, ರಘುಕುಲದ ಒಡೆಯನೇ, ನೀನೊಲಿದು ಯಮಗೆ ದಯವಾಗು, ನೀನು ಒಲಿದು ನಮಗೆ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ. ವಸುದೇವ ದೇವಕಿ ಬಸುರೀಲಿ ಜನಿಸಿದ ವಸುದೆ ಭಾರವನ್ನು ಇಳುಹಿ ಪಾಂಡವರ ಪೋಷಿಸಿದ ಶ್ರೀಕೃಷ್ಣ ದಯವಾಗೋ. ಇನ್ನು ವಸುದೇವ ದೇವಕಿಯ ಬಸಿರಲಿ ಅಂತ ಬೇಕಂತಲೇ ದಾಸರು ನಮಗೆ ಸೂಚಿಸಿದ್ದಾರೇನೋ ಅಂಬಂತೆ ಭಗವಂತ ಹುಟ್ಟಿದ್ದು ಹೇಗೆ, ಕೃಷ್ಣ ಕೂಡ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಚಂಕ ಗದಾಧ್ಯುಯಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಈ ರೀತಿ ವಸುದೇವ ಐಕ್ಷ್ಯತ ಅಂತ ಭಾಗವತ ಸಂಗ್ರಹ ಮಾಡಿದೆ ಕೃಷ್ಣನ ಹುಟ್ಟನ್ನು. ಅದಕ್ಕೆ ಇದರ ಚಿಂತನೆ ಕೊಡಲಿಗಾಗಿ ನಾನು ಮಗನಾಗಿ ಹುಟ್ಟಿಲ್ಲ, ದೇವಕಿಯ ಬಸಿರಲ್ಲಿ ನಾನು ವಾಸ ಮಾಡಿಲ್ಲ, ಗರ್ಭವಾಸಾದಿ ದುಃಖ ಅನುಭವಿಸಿ ಹುಟ್ಟಿಲ್ಲ ಅಂತ ತೋರಿಸ್ಲಿಕ್ಕಾಗೆ ಭಗವಂತ ಸಾಕ್ಷಾತ್ ಕೃಷ್ಣ ರೂಪದಲ್ಲಿ ಪ್ರಕಟನಾಗ್ತಾನೆ, ಅವರಿಂದ ಪ್ರಾರ್ಥನೆಗೆ ಒಳಗಾಗ್ತಾನೆ. ಕೊನೆಯಲ್ಲಿ ಮತ್ತೆ ಅವರಿಗೆ ಮೋಹವನ್ನು ಕೊಟ್ಟು ತನ್ನ ಮಗು ಅನ್ನೋ ಚಿಂತನೆಯನ್ನು ತಾನೇ ಸಾಕ್ಷಾತ್ ಕೊಡ್ತಾನೆ. ಹೀಗೆ ಭಗವಂತನ ಅವತಾರ ಅನ್ನೋದು ಶುಕ್ಲ ಶೋಣಿತ ಸಂಬಂಧದಿಂದ ಆಗೋದಲ್ಲ, ಅವನಿಗೆ ಇದು ಯಾವುದೇ ವಿಕಾರಗಳಿಲ್ಲ ಅಂತ ಆಗಿಯೇ ಅನ್ನೋ ಅಂತೆ ವಸುದೇವ ದೇವಕಿ ಬಸಿರೀಲಿ ಜನಿಸಿದೆ ಅಂತ ದಾಸರು ಮಾತಾಡ್ತಾರೆ. ವಸುದೆ ಭಾರವನ್ನು ಇಳುಹೀದಿ ಏನು ಮಾಡ್ದಿ, ಹುಟ್ಟಿತಿರ್ಲಿಕ್ಕೆ ಹೋಗಿದ್ದೆ ಇನ್ನೊಂದು ಸ್ಥಳಕ್ಕೆ. ಯಾಕೆ ಅಂದರೆ ದಾನವರ ಸಂಹಾರಕ್ಕೆ. ಪೂತನಿ, ತೃಣಾವರ್ತ, ಶಕಟಾಸುರ, ಹೀಗೆ ಅನೇಕ ದೈತ್ಯರನ್ನು ಕೊಲ್ತಾ ಮೊದಲ 10 ವರ್ಷದಲ್ಲೇ, ಹುಟ್ಟಿದ 10 ವರ್ಷದಲ್ಲೇ ನೂರಾರು ಅಸುರರನ್ನು ಕೊಂದು ಅವರಿಗೆಲ್ಲ ಒಡೆಯನಾದ ಕಂಸನನ್ನು ಕೊಂದು ಸಜ್ಜನರಿಗನಾದ ಉಗ್ರಸೇನನಿಗೆ ರಾಜ್ಯಭಾರವನ್ನು ಮಾಡಿಸಿ ಮುಂದೆ ಪಾಂಡವರನ್ನು ರಕ್ಷಣೆ ಮಾಡಿ, ಹೀಗೆ ಭೂಮಿಯಲ್ಲಿ ಇರೋ ಜರಾಸಂಧನ ಇಡೀ ಸೇನೆಯನ್ನು ಅನೇಕ ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ತರಿದು ಹೀಗೆ ಬಲಕಾರ್ಯವನ್ನು ವಿಶೇಷವಾಗಿ ಮಾಡಿ ವಸುದೆ ಭಾರವನ್ನು ಇಳುಹಿದಿ. ಹಾಗೆ ಪಾಂಡವರ ಪೋಷಿಸಿದ ಶ್ರೀಕೃಷ್ಣ ದಯವಾಗು. ಪಾಂಡವರ ಜೊತೆಯಲ್ಲಿ ನಿಂತು ಪ್ರತಿ ಕ್ಷಣದಲ್ಲೂ ಅತ್ಯಂತ ಸಜ್ಜನರಾದ ಪಾಂಡವರ ಹಿತಾಸಕ್ತಿಯನ್ನು ಕಾಯ್ದುಕೊಂಡ ರೂಪ, ಅವರಿಗೆ ಪ್ರತಿ ಕ್ಷಣದಲ್ಲೂ ಅನುಗ್ರಹ ತೋರಿದ ರೂಪ ಕೃಷ್ಣ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಜಿನನೆಂಬದನುಜ ಸಜ್ಜನ ಕರ್ಮವನ್ನು ಮಾಡೆ ಜನಿಸಿ ಅವರಲ್ಲಿ ದುರ್ಬುದ್ಧಿ ಕವಿಸಿದ ವಿನುತ ಶ್ರೀ ಬುದ್ಧ ದಯವಾಗೋ. ಇನ್ನು ಮುಂದಿನ ಅವತಾರ ಬುದ್ಧ ರೂಪ. ಬುದ್ಧ ಅನ್ನೋದು ಮೋಹನಾರ್ಥವಾಗಿ ಅಂತಲೇ ಪ್ರಸಿದ್ಧ. ಜಿನನೆಂಬ ಧನುಜ ಯಾಕೆ ಅಂತ ಹೇಳ್ತಾರೆ. ಜಿನ ಅನ್ನೋ ರಕ್ಕಸ ಸಜ್ಜನ ಕರ್ಮವನ್ನು ಮಾಡಿ, ಸಜ್ಜನರು ಸತ್ಕಾರ್ಯವನ್ನು ದುರ್ಜನರು ಮಾಡಿದರೂ ಕೂಡ ಅದು ಲೋಕಕಂಟಕವೇ ಆಗತ್ತೆ. ಯಾಕೆಂದರೆ ಸ್ವಭಾವಕ್ಕೆ ತಕ್ಕನಾದ ಒಂದು ಬೆಳವಣಿಗೆಯನ್ನು ಭಗವಂತ ಪ್ರೀತಿಸ್ತಾನೆ. ಸ್ವಭಾವಕ್ಕೆ ವಿರುದ್ಧವಾದ ಕರ್ಮ ಭಗವಂತನ ಎಂದೂ ಪ್ರಿಯವಲ್ಲ. ಹೀಗೆ ಸಜ್ಜನ ಕರ್ಮವನ್ನು ಮಾಡಿ ಜನಿಸಿ ಅವರಲ್ಲಿ ದುರ್ಬುದ್ಧಿ ಕವಿಸಿದ. ಹೀಗೆ ತಾನು ಒಬ್ಬ ದುಷ್ಟ ಚೇತನ ತಾನು ಸತ್ಕಾರ್ಯದಲ್ಲಿ ನಿರತನಂತೆ ತೋರಿಸಿಕೊಳ್ತಿರುವಾಗ ಅವನ ಮನೆಯಲ್ಲೇ ಹುಟ್ಟಿ ಅವನಿಗೆ ದುರ್ಬೋಧೆಯನ್ನು ಮಾಡಿ ಅವನಲ್ಲಿ ದುರ್ಬುದ್ಧಿಯನ್ನು ಕವಿಸಿ ವಿನುತ ಎಲ್ಲರಿಂದ ನಮಿಸಲ್ಪಟ್ಟ ಶ್ರೀ ಬುದ್ಧ ಯಮಗೆ ದಯವಾಗು. ಹಾಗಾದರೆ ಬುದ್ಧನ ಬೋಧನೆ ಅನ್ನೋದು ತೊಂದರೆಯೇ? ಅದು ಬರೀ ದುಷ್ಟರಿಗೆ ಮಾತ್ರ ಹೇಳಲ್ಪಟ್ಟಿದ್ದೆ ಅಂದರೆ ಅಲ್ಲ, ಅವರಿಗೆ ಕಂಡಿತ್ತು ಹಾಗೆ. ಹೀಗೆ ಅದಕ್ಕಾಗೇ ಮೋಹನಾರ್ಥಂ ಅಂತ ಹೇಳೋದು. ಇದನ್ನು ವೇದವ್ಯಾಸರೇ ಆದಿತ್ಯ ಪುರಾಣದಲ್ಲಿ ಅವನನ್ನು ಬುದ್ಧಂ ಸುಬೋಧಂ ದುರ್ಬೋಧಂ ಬೋಧಾತ್ಮಾನಂ ಬುಧಪ್ರಿಯಂ ವಿಭುದೇಶಂ ಬುಧೈರ್ಬೋಧ್ಯಂ ಅಂತ ಇಷ್ಟು ವಿಶೇಷಣಗಳಿಂದ ಸಂಗ್ರಹ ಮಾಡಿದ್ದಾರೆ. ಹಾಗಾದರೆ ದೇವತೆಗಳಿಗೆ ಅವನ ಕೊಟ್ಟ ಜ್ಞಾನ ಅನ್ನೋದು ಪರಮ ಪಾವನ. ಆದರೆ ತಾನೇ ದುಷ್ಟರಲ್ಲಿ ನಿಂತು ಅವರ ಬುದ್ಧಿಯಲ್ಲಿ ಮೋಹವನ್ನುಂಟು ಮಾಡಿ ಅದು ದುರ್ಬೋಧವಾಗುವಂತೆ, ಅಂದರೆ ಯಾವಾಗಲೂ ದುರ್ಜನರು
ಸರಿಯಾದ ಜ್ಞಾನಕ್ಕೆ ಅರ್ಹರಲ್ಲ. ಅವರಲ್ಲಿ ಆ ಮೋಹಾರ್ಥವಾಗಿ ಅವರಿಗೆ ಈ ಜ್ಞಾನ ಅನ್ನೋದು ವಿರುದ್ಧವಾಗಿ, ಭಗವದ್ವಿರುದ್ಧವಾಗಿ ತಿಳಿಲಿ ಅನ್ನೋ ಸಂಕಲ್ಪದೊಂದಿಗೆ ಹುಟ್ಟಿ ಬಂದ ರೂಪ ಈ ಬುದ್ಧ ರೂಪ. ಹೀಗೆ ದುರ್ಜನರಿಗೆ ಮೋಹವನ್ನು ಉಂಟು ಮಾಡುವ ಶ್ರೀ ಬುದ್ಧ ನಮ್ಮನ್ನು ರಕ್ಷಣೆ ಮಾಡುವಂಥ ದಾಸರು ಪ್ರಾರ್ಥಿಸ್ತಾರೆ. ಕಲಿಯ ವ್ಯಾಪಾರ ವೆಗ್ಗಳವಾಗೆ ತಿಳಿದು ಶಂಫಲಿ ಎಂಬ ಪುರದಿ ದ್ವಿಜನಲ್ಲಿ ಜನಿಸಿ ಕಲಿಮಲವ ಹರಿಸಿದ ಕಲ್ಕಿ ದಯವಾಗೋ. ಇನ್ನೂ ಮುಂದಾಗಲಿಕ್ಕಿರುವ ಅವತಾರ ಕಲ್ಕಿ ಅವತಾರ. ಇನ್ನೂ ಈ ಕಲಿಕಾಲದ ಒಂದು ಪ್ರಾಬಲ್ಯ ಅನ್ನೋದು ಅತೀ ಹೆಚ್ಚಾಗ್ತದೆ ಅಂತ ಭಾಗವತವೇ ಅದರ ದೊಡ್ಡ ದುಷ್ಟ ಪರಿಣಾಮಗಳನ್ನು ತನ್ನ ಕೊನೆಯ 12 ಸ್ಕಂದದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದೆ. ಹಾಗೆ ಯಾವಾಗ ಸಜ್ಜನರಿಗೆ ಉಳಿವು ಅನ್ನೋದು ತುಂಬ ದುಷ್ಕರವಾಗುತ್ತೋ ಆಗ ಮೊದಲು ದುರ್ಗಾದೇವಿ ಮತ್ತೆ ಅವತಾರ ಮಾಡ್ತಾಳೆ ಅಂತ ಹೇಳಿದ್ದಾರೆ. ಆ ದುರ್ಗಾದೇವಿಯು ಅನೇಕ ದುಷ್ಟರನ್ನು ಶಿಕ್ಷಿಸಿ ಒಂದು ರೂಪದಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡಿ ಕೆಲವು ಕಾಲ ಆದಾಗ್ಯೂ ಮತ್ತೆ ದುಷ್ಟರ ಪ್ರಾಬಲ್ಯ ಉಂಟಾದಾಗ ಕಲ್ಕಿಯ ರೂಪನಾಗಿ ಭಗವಂತ ಅವತಾರ ಮಾಡ್ತಾನೆ. ಕಲಿಯ ವ್ಯಾಪಾರ ವೆಗ್ಗಳವಾಗಿ ಅಂದರೆ ಇನ್ನು ಸಹಿಸಲು ಅಸಾಧ್ಯವಾದಾಗ, ಕಲಿಕಾಲದ ಅಂತ್ಯ ಬಂದಾಗ ಭಗವಂತ ಶಂಬರ ರಾಮಕನಾಗಿ ಶಂಫಲಿ ಅನ್ನೋ ಪುರ ಅಂತ ಇಲ್ಲಿ ಹೇಳಿದ್ದಾರೆ. ಹೀಗೆ ಅಲ್ಲಿ ಒಬ್ಬ ಬ್ರಾಹ್ಮಣನಲ್ಲಿ ಜನಿಸಿ ಕಲ್ಕಿಯಾಗಿ ಎಲ್ಲ ದುಷ್ಟರನ್ನು ಕುದುರೆ ಏರಿ ತರಿತಾನೆ, ಸಂಹಾರ ಮಾಡಿ ಈ ಕಾಲದ ಅಂತ್ಯವನ್ನು ಮಾಡ್ತಾನೆ ಅಂತ ಪುರಾಣಗಳು ಕೊಂಡಾಡ್ತವೆ. ಇಂತಹ ಕಲ್ಕಿ ನಮ್ಮನ್ನು ರಕ್ಷಣೆ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಹತ್ತವ ತಾರದಲ್ಲಿ ಸಜ್ಜನರ ನೀ ರಕ್ಷಿಸಿದಿ ಸ್ವಾಮಿ ಜಗನ್ನಾಥ ವಿಠ್ಠಲನೆ ಉದ್ಧಾರ ಮಾಡಯ್ಯ ಭವದಿಂದ. ಹೀಗೆ 10 ಅವತಾರದಿಂದ ಸಜ್ಜನರನ್ನು ರಕ್ಷಿಸಿದಿ. ಯಾಕೆ ಈ 10 ಅವತಾರಗಳು ಅಂದರೆ ಇಷ್ಟು ವಿಶೇಷವಾಗಿ ಸಜ್ಜನರಲ್ಲಿ, ಸಾಧಕರಲ್ಲಿ, ಭಗವದ್ಭಕ್ತರಿಗೆ ದಾರಿಯನ್ನು ತೋರಿದ ರೂಪಗಳಿವು. ಕೆಲವು ದರ್ಶನ ರೂಪದಲ್ಲಿ, ಕೆಲವು ಸಾಕ್ಷಾತ್ತಾಗಿ ಭೂಮಿಯಲ್ಲಿ ನಿಂತು ಅವರನ್ನು ಸರಿದಾರಿಯಲ್ಲಿ ನಡೆಸಿದ, ಸಜ್ಜನರನ್ನು ಉದ್ಧಾರ ಮಾಡಿದ, ಭಗವದ್ಭಕ್ತರಿಗೆ ಆನಂದವನ್ನು ಕೊಟ್ಟ ರೂಪಗಳು. ಹೀಗೆ ಇಂತಹ ಅವತಾರಗಳನ್ನು ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿದ ಭಗವಂತ, ನೀನು ನಮ್ಮನ್ನೂ ಕೂಡ ಈ ಸಂಸಾರದಿಂದ ಉದ್ಧರಿಸು ಅನ್ನೋ ಪ್ರಾರ್ಥನೆಯೊಂದಿಗೆ ದಾಸರಾಯರು ಈ ದಶಾವತಾರ ಚಿಂತನೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಎಲ್ಲ ದಾಸರು ಕೂಡ ವಿಶೇಷವಾಗಿ ಈ 10 ಅವತಾರಗಳನ್ನು ಮುಕ್ತ ಕಂಠದಿಂದ ತಮ್ಮ ಕೃತಿಗಳಲ್ಲಿ ಶ್ಲಾಘಿಸ್ತಾರೆ. ಅಂದರೆ ಭಗವಂತನ ಅನಂತ ಅವತಾರಗಳ ಚಿಂತನೆಯನ್ನು, ಅನುಸಂಧಾನವನ್ನಂತೂ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಈ 10 ಅವತಾರಗಳು ಹೇಗೆ ಸಜ್ಜನರಿಗೆ ದಾರಿದೀಪವಾದುವು ಅನ್ನೋ ಚಿಂತನೆಯಿಂದಲೇ ನಾವು ಕೂಡ ಅನೇಕ ನಮ್ಮ ಸಾಧನದಲ್ಲಿ ಬರುವ ಪ್ರತಿಬಂಧಕಗಳನ್ನು ಕಳ್ಕೊಳ್ಳಿ ಅನ್ನೋದು ಜ್ಞಾನಿಗಳ ಉದ್ದೇಶ. ಹಾಗಾಗಿ ಈ 10 ಅವತಾರಗಳ ಅನುಸಂಧಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈ ಚಿಂತನೆಯನ್ನು ನಾವು ಕೂಡ ದೇವರಲ್ಲಿ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.